ರಾಜ್ಯಾದ್ಯಂತ ಡೆಂಗು ಮಹಾಮಾರಿ ಜನರನ್ನ ಬಿಟ್ಟು ಬಿಡದೆ ಕಾಡುತ್ತಿದ್ದು ಶಿರಸಿಯಲ್ಲೂ ಲಂಗು ಲಗಾಮಿಲ್ಲದೆ ಡೆಂಗು ಹರಡುತ್ತಿದೆ. ಶಿರಸಿಯಲ್ಲಿ ಡೆಂಗು ಮಹಾಮಾರಿ ವ್ಯಾಪಕವಾಗಿ ಹರಡುವುದಕ್ಕೆ ನಗರಸಭೆಯ ನಿರ್ಲಕ್ಷ್ಯವೇ ಕಾರಣ ಅನ್ನೋ ಆರೋಪ ಕೇಳಿ ಬಂದ ಬೆನ್ನಲ್ಲೇ ವಕೀಲ ಎಸ್.ಕೆ. ನಾಯ್ಕ್ ನಗರಸಭೆ ವಿರುದ್ಧ ಲೀಗಲ್ ನೋಟಿಸ್ ಜಾರಿ ಮಾಡಿದ್ದಾರೆ. ರಾಜ್ಯಾದ್ಯಂತ ಮಹಾಮಾರಿ ಡೆಂಗು ಜ್ವರದಿಂದ ಸಾವು ನೋವು ಹೆಚ್ಚಾಗುತ್ತಿದೆ. ರಾಜ್ಯದಲ್ಲಿ ಇದುವರೆಗೂ 7,000ಕ್ಕೂ ಅಧಿಕ ಜನರಿಗೆ ಡೆಂಗು ಸೋಂಕು ತಗುಲಿದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಡೆಂಗು ಪ್ರಕರಣ ರಣಕೇಕೆ ಹಾಕುತ್ತಿದ್ದು 2 ಬಲಿಯಾಗಿದ್ದಾರೆ. ಅಂಕೋಲಾದಲ್ಲಿ ಯುವಕ ಮತ್ತು ಶಿರಸಿಯಲ್ಲಿ ಬಾಲಕಿಯೊಬ್ಬಳು ಡೆಂಗು ಶಂಕಿತ ಪ್ರಕರಣಕ್ಕೆ ಸಾವನ್ನಪ್ಪಿದ್ದಾರೆ. ಅದರಲ್ಲೂ ಶಿರಸಿಯಲ್ಲಿ ದಿನದಿಂದ ದಿನಕ್ಕೆ ಡೆಂಗು ಪ್ರಕರಣ ಹೆಚ್ಚಾಗುತ್ತಿದೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಡೆಂಗು ಜ್ವರ ಮಿತಿ ಮೀರಿದೆ. ಇದಕ್ಕೆ ಕಾರಣ ಶಿರಸಿ ನಗರಸಭೆಯ ಮಹಾನಿರ್ಲಕ್ಷ್ಯವೇ ಪ್ರಮುಖ ಕಾರಣ ಅನ್ನೋ ಆರೋಪ ಕೇಳಿಬಂದಿದೆ. ಸಾರ್ವಜನಿಕ ವಲಯದಲ್ಲಿ ಈ ಆರೋಪ ಕೇಳಿಬಂದ ಬೆನ್ನಲ್ಲೇ ಸೊಳ್ಳೆಗಳ ನಿಯಂತ್ರಣಕ್ಕೆ ವಿಫಲವಾಗಿರುವ ಶಿರಸಿ ನಗರಸಭೆಯ ವಿರುದ್ಧ ವಕೀಲರಾದ ಎಸ್.ಕೆ. ನಾಯ್ಕ್ ಲೀಗಲ್ ನೋಟಿಸ್ ಜಾರಿ ಮಾಡಿದ್ದಾರೆ. ಡೆಂಗು ಜ್ವರಕ್ಕೆ ಮುಖ್ಯ ಕಾರಣವೆಂದರೆ ಸೊಳ್ಳೆಗಳ ಕಡಿತ ಮತ್ತು ಸಾಂಕ್ರಾಮಿಕ. ಇದನ್ನ ತಡೆಗಟ್ಟುವಲ್ಲಿ ನಗರಸಭೆ ವಿಫಲವಾಗಿರುವುದರಿಂದ ಶಿರಸಿ ನಗರ ಸೊಳ್ಳೆಗಳಿಗೆ ಮುಕ್ತ ಸ್ವರ್ಗವಾಗಿದೆ. ಕರ್ನಾಟಕ ಮುನ್ಸಿಪಲ್ ಕಾಯ್ದೆ 1964ರ ಸೆಕ್ಷನ್ 249ರ ನಿರ್ದೇಶನದ ಪ್ರಕಾರ ಪುರಸಭೆಯ ಯಾವುದೇ ಪ್ರದೇಶದ ಭಾಗ ಸಾಂಕ್ರಾಮಿಕ ಕಾಯಿಲೆಗೆ ತುತ್ತಾಗುವ ಭೀತಿ ಇದ್ರೆ ಪುರಸಭೆಯ ಕೌನ್ಸಿಲ್ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಆದರೆ ಶಿರಸಿ ನಗರಸಭೆ ಡೆಂಗು ನಿಯಂತ್ರಿಸುವ ಯಾವ ಕ್ರಮವನ್ನು ಕೈಗೊಂಡಿಲ್ಲ. ನಗರದಲ್ಲಿ ಡೆಂಗು ಜ್ವರ ಕಾಣಿಸಿಕೊಂಡರೂ ತಡೆಗಟ್ಟಲು ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಈ ಲೀಗಲ್ ನೋಟಿಸ್ ವಿಚಾರವಾಗಿ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿದ ವಕೀಲರಾದ ಎಸ್.ಕೆ. ನಾಯ್ಕ್, ಶಿರಸಿ ನಗರಸಭೆ ತನ್ನ ಮೂಲಭೂತ ಕಾರ್ಯವನ್ನೇ ನಿರ್ಲಕ್ಷಿಸಿ ನಗರದಲ್ಲಿ ಡೆಂಗು ಹೆಚ್ಚಾಗಲು ಕಾರಣವಾಗಿದೆ. ಈ ವಿಚಾರವಾಗಿ ಲೀಗಲ್ ನೋಟಿಸ್ ನೀಡಿದ್ದು, ಈ ನೋಟಿಸ್ ಅನ್ನ ಕರ್ನಾಟಕದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ, ಜಿಲ್ಲಾಧಿಕಾರಿಗಳಿಗೆ ಹಾಗೂ ಪ್ರಧಾನಮಂತ್ರಿ ಕಚೇರಿಗೆ ಕಳುಹಿಸಿಕೊಟ್ಟಿದ್ದಾರೆ. ನೋಟಿಸ್ಗೆ ಉತ್ತರ ನೀಡದಿದ್ದರೆ ಕಾನೂನು ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಕೃಷ್ಣನಾಯ್ಕ ಅಂತೇಳಿ. ನಾನೊಬ್ಬ ಅಡ್ವೊಕೇಟ್, ಉತ್ತರ ಕನ್ನಡದಲ್ಲಿದ್ದೇನೆ. ತಾವೆಲ್ಲ ನೋಡಿರ್ಬೋದು, ಇತ್ತೀಚೆಗೆ ಈ ಡೆಂಗು ಮಲೇರಿಯಾ ಇಡೀ ರಾಜ್ಯದಾದ್ಯಂತ ತನ್ನ ಒಂದು ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ. ಇದರ ಹೊರತಾಗಿ ಹಲವಾರು ಜನ ಇದರಲ್ಲಿ ತಮ್ಮ ಜೀವವನ್ನು ಕೂಡ ಕಳ್ಕೊಂಡಿದ್ದಾರೆ. ಆದರೆ ಈಗ ಈ ಒಂದು ಡೆಂಗು ಮಲೇರಿಯಾ ಅನ್ನುವಂಥ ಪ್ರಶ್ನೆ ಬಂದಾಗ ಇದನ್ನು ನಿಯಂತ್ರಣ ಮಾಡೋರು ಯಾರು, ಇದು ಯಾರ ಜವಾಬ್ದಾರಿ ಅನ್ನುವಂಥದ್ದು ಒಂದು ಪ್ರಶ್ನೆ ಬರ್ತದೆ. ಅದನ್ನು ನಾವು ನೋಡಿದಾಗ ಸಂಬಂಧಪಟ್ಟ ಮುನ್ಸಿಪಾಲ್ಟಿಯವರು ಈ ಒಂದು ರೋಗವನ್ನು ತಡೆಗಟ್ಟುವ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಅದು ಕೇವಲ ಅವರ ಒಂದು ಕರ್ತವ್ಯ ಅಷ್ಟೇ ಅಲ್ಲ, ಒಂದು ಶಾಸನಿಕ ಕರ್ತವ್ಯ ಅಂತೇಳಿ ಹೇಳ್ಬೋದು. ಯಾಕಂದರೆ ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ ಇದರಲ್ಲಿ ಸೆಕ್ಷನ್ 249 ಅನ್ನೋದು ಬರ್ತದೆ. ಆ ಒಂದು ಸೆಕ್ಷನ್ 249 ಪ್ರಕಾರ ಯಾವುದೇ ಒಂದು ಪ್ರದೇಶದಲ್ಲಿ ಯಾವುದೇ ಒಂದು ಸಾಂಕ್ರಾಮಿಕ ರೋಗ ಹರಡುವಂಥ ಸಂದರ್ಭದಲ್ಲಿ ಅದನ್ನು ತಡೆಗಟ್ಟುವ ಸಲುವಾಗಿ ಸಂಬಂಧಪಟ್ಟಂಥ ಮುನ್ಸಿಪಾಲ್ಟಿಯವರು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಹಾಗಾಗಿ ಇದನ್ನು ಈ ಸೊಳ್ಳೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಇವರು ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳದೇ ಇರೋದ್ರಿಂದಾಗಿ ಇತ್ತೀಚೆಗೆ ಈ ಒಂದು ರೋಗ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ, ಜೀವಹಾನಿ ಆಗ್ತಾ ಇದೆ. ಹಾಗಾಗಿ ಈ ಒಂದು ಮುನ್ಸಿಪಾಲ್ಟಿಯವರು ಈ ಮಾಡಬೇಕಾದಂಥ ಶಾಸನಿಕ ಕಾರ್ಯವನ್ನು, ಅಂದರೆ ಸೆಕ್ಷನ್ 249 ಆಫ್ ದಿ ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ 1964 ಇದರ ಅಡಿಯಲ್ಲಿ ಅವರು ಮಾಡಬೇಕಾದಂಥ ಕಾರ್ಯವನ್ನು ಮಾಡಿ ಅಂಥೇಳಿ ನಾನು ಈಗಾಗಲೇ ಅವರಿಗೊಂದು ಸಂಬಂಧಪಟ್ಟ ಶಿರಸಿಯ ಮುನ್ಸಿಪಾಲ್ಟಿಯವರಿಗೆ ಸೆಕ್ಷನ್ 284 ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ ಅಡಿಯಲ್ಲಿ ಒಂದು ಲೀಗಲ್ ನೋಟಿಸನ್ನು ಕೊಟ್ಟಿದ್ದೇನೆ. ಲೀಗಲ್ ನೋಟಿಸ್ ಕೊಟ್ಟು ಸುಮಾರು 11 ದಿನಗಳಾದರೂ ಕೂಡ ಅವರು ಇದಕ್ಕೆ ಯಾವುದೇ ಒಂದು ಉತ್ತರವನ್ನು ಕೊಟ್ಟಿಲ್ಲ ಅಥವಾ ಈ ಬಗ್ಗೆ ಯಾವುದೇ ಒಂದು ಅವರು ಕ್ರಮವನ್ನು ಕೂಡ ಕೈಗೊಂಡಿಲ್ಲ. ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ ಅಡಿಯಲ್ಲಿ ಈ ಒಂದು ಮುನ್ಸಿಪಾಲ್ಟಿಯ ವಿರುದ್ಧ ಒಂದು ದಾವೆಯನ್ನು ಸಾರ್ವಜನಿಕ ಹಿತಾಸಕ್ತಿಯ ಅಡಿಯಲ್ಲಿ ಹಾಕ್ತಾ ಇದ್ದೇನೆ. ತಾವು ಯಾರಾದರೂ ಭಾಗವಹಿಸಿದ್ರೆ ಅದರಲ್ಲಿ ಭಾಗವಹಿಸ್ಬೋದು ಮತ್ತು
ಈ ಒಂದು ರೋಗದ ಬಗ್ಗೆ ಕೂಡ ತಾವು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಇದನ್ನು ನಾನು ಈಗಾಗಲೇ ಈ ಒಂದು ನೋಟಿಸನ್ನು ಅವರಿಗೆ ನೀಡಿದ್ದೇನೆ. ನೀಡಿ ಅದು ಅವರಿಂದ ಸ್ವೀಕೃತನೂ ಆಗಿದೆ. ಇದರ ಹೊರತಾಗಿ ಈ ನೋಟಿಸಿನ ಪ್ರತಿಯನ್ನು ನಾನು ಕರ್ನಾಟಕದ ಚೀಫ್ ಸೆಕ್ರೆಟರಿ ಮತ್ತು ಮಾನ್ಯ DC ಅವರಿಗೆ, ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ, ಇದರ ಹೊರತಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಆಫೀಸಿಗೆ ಕೂಡ ಒಂದು ಪ್ರತಿಯನ್ನು ಕಳಿಸಿರ್ತೇನೆ. ಹಾಗಾಗಿ ತಾವು ಯಾರಾದರೂ ಇದರಲ್ಲಿ ಭಾಗವಹಿಸಿದರೆ ಭಾಗವಹಿಸಬಹುದು. ಎಲ್ಲರಿಗೂ ಧನ್ಯವಾದ. ಇದು ಶಿರಸಿಯ ನಗರಸಭೆ ನಿರ್ಲಕ್ಷ್ಯ ಅಕ್ಷಮ್ಯವಾದರೂ ಇದರ ಜೊತೆಗೆ ನಾಗರಿಕರಾದ ನಾವು ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕು ಹಾಗೂ ಗಟಾರಿನಲ್ಲಿ ಪ್ಲಾಸ್ಟಿಕ್, ಬಾಟಲಿ, ಚಪ್ಪಲಿ, ಕಸ ಇತ್ಯಾದಿ ಹಾಕಬಾರದು ಅಂತ SK ನಾಯ್ಕ್ ಮನವಿ ಮಾಡಿದ್ದಾರೆ. ಒಟ್ನಲ್ಲಿ ಜಡ್ಡುಗಟ್ಟಿರುವ ವ್ಯವಸ್ಥೆಯ ವಿರುದ್ಧ ಇದೊಂದು ಐತಿಹಾಸಿಕ ಕ್ರಮವಾಗಿದ್ದು, ಶಿರಸಿ ನಾಗರಿಕರು ಈ ಕಾನೂನು ಹೋರಾಟದ ಪರವಾಗಿ ನಿಂತು ನಗರಸಭೆಯ ನಿರ್ಲಕ್ಷ್ಯಕ್ಕೆ ತಕ್ಕ ಶಾಸ್ತಿ ಮಾಡಬೇಕಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.